ಹಾಯ್, ನಮ್ಮ ಕುಂದಾಪುರ ಬದಿದ ಬಸಳೆ ಸೊಪ್ಪು ರೆಸಿಪಿ ಮಾಡೋದು ಹೆಂಗೆ ಅಂತ ತೋರಿಸಿಕೊಡೋದಾ. ಬಸಳೆ ಸೊಪ್ಪು ಅಂದರೆ ಮಾಲ್ಬಾರ್ ಸ್ಪಿನಾಚ್ ಅನ್ಕಂಡು ನಿಮ್ಮ ಜೆಪ್ಟೋದಲ್ಲೂ ಸಿಕ್ಕತ್ತದು. ನಮ್ಮ ಮಂಗಳೂರು ಸ್ಟೋರಿಂದ ತಗೊಬಂದಿದ್ದೆ. ಅದಕ್ಕೊಂದು ತುಪ್ಪದ ಒಗ್ಗರಣೆ ಹಾಕ್ಕೊಂಡು ಬಿಸಿ ಬಿಸಿ ಅನ್ನದ ಜೊತೆ ಊಟ ಮಾಡಿದರೆ ಎಂಥ ಟೇಸ್ಟ್ ಗೊತ್ತಿತ್ತಾ. ಅದಕ್ಕೇನಿಲ್ಲ, ನೀವು ಸ್ವಲ್ಪ ತುಪ್ಪದ ಒಗ್ಗರಣೆ ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಕಾಳುಮೆಣಸು ಜೀರಿಗೆ ಹಾಕ್ಕೊಂಡು ಒಂಚೂರು ಹುರ್ಕಣ್ಕ ಆಯಿತಾ. ಅದು ಒಂಚೂರು ಸ್ಮೆಲ್ಲೆಲ್ಲ ಬಂದು ಶುರು ಆದ್ಕೂಳೆ ಈ ಹಚ್ಚಿದ ಬಸಳೆ ಸೊಪ್ಪು ಹಾಕ್ಕೊಂಡು ಅದನ್ನ ಒಂಚೂರು ಚೆನ್ನಾಗಿ ಹುರ್ಕಣ್ಕ. ಅದು ಒಂಚೂರು ಒಂದು 2-3 ನಿಮಿಷ ಹುರ್ಕೊಂಡ್ಮೇಲೆ ಆಮೇಲೆ ಕಾಯಿ ತುರಿ ಹಾಕೋಣ. ಒಂದು ಮುಷ್ಟಿ ಕಾಯಿ ತುರಿ, ಎಳೆ ಕಾಯಿ ಇದ್ದಷ್ಟು ರುಚಿ ಜಾಸ್ತಿ. ಇಷ್ಟು ಮಾಡಿ ಫ್ಲೇಮ್ ಆಫ್ ಮಾಡ್ಕೊಂಬಿಡೋದು. ಅದು ಲಾಸ್ಟಿಗೆ ಉಪ್ಪು ಹಾಕೊಂಬುದು, ಅದು ತಣ್ಣಗಾಯ್ಲಿ. ಈ ಬದಿ ನಾವೆಂತ ಮೊಸರು ಬೇಕು. ಅದಕ್ಕೆ ಒಂದು 2 ಸೌಟ್ ಮೊಸರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಿಂಗೆ ಬೀಟ್ ಮಾಡ್ತೇವೆ. ಅದು ಒಂಚೂರು ತೆಳಿ ಆಯ್ಲಿ ಅಂದ್ಕೊಂಡು ಮೊಸರು ರೆಡಿ ಆದ್ಕೂಳೆ ಈ ಕಡೆ ನಿಮ್ಮ ಮಿಕ್ಸ್ಚರ್ ಏನಿರುತ್ತಲ್ಲ ಅದನ್ನು ಮಿಕ್ಸಿಯಲ್ಲಿ ಹಾಕೋಣ. ಅದು ಆರಿದ ಮೇಲೆ ಫೈನ್ ಚೂರು ನೀರು ಹಾಕ್ಕೊಂಡು ಫೈನ್ ರುಬ್ಕಂತ ಉಪ್ಪದು ಚೂರೇ ಚೂರು ನೀರು ಹಾಕಂತ ಹಿಂಗೆ ನೈಸಾಗಿ ರುಬ್ಕೋದು. ಅದನ್ನು ಮಾಡಿ ಮಿಕ್ಸ್ಚರ್ ಇತ್ತಲ್ಲ ಮೊಸರಿಗೆ ಅದನ್ನು ಮಿಕ್ಸ್ ಮಾಡಿ ಉಪ್ಪು ಕಂಡು ಹದ ಎಲ್ಲ ಕಂಡ್ಕೊಂಡು ಚೂರು ನೀರು ಹಾಕ್ಕೊಂಡು ನಿಮ್ಗೆ ಹೆಂಗೆ ಬೇಕೋ ಅದ್ರ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ತಾ ಹೋಯ್ಕು. ಆಮೇಲೆ ಒಂದು ತುಪ್ಪದ ಒಗ್ಗರಣೆ ಕೊಡೋದು. ಆಮೇಲೆ ಮೇಲ್ಗಡೆ ನಾವೆಲ್ಲ ಮೊಸರು ಐಟಮಿಗೆ ತುಪ್ಪದ ಒಗ್ಗರಣೆಯೇ ಕೊಡೋದು. ಸ್ವಲ್ಪ ಜಡೆ ಈರುಳ್ಳಿಯೋ ಅಥವಾ ಈರುಳ್ಳಿ ನಿಮ್ದು ಏನು ಸಿಕ್ಕತ್ತೋ ಅದ್ರ ಜೊತೆ ಅಪ್ಪೆ ಮಿಡಿ ಹಾಕ್ಕೊಂಡು ಅನ್ನ ಕೊಚ್ಚಕ್ಕಿ ಅನ್ನ ನಂಗೆ ಭಾರಿ ಇಷ್ಟ. ನೀವು ವೈಟ್ ರೈಸ್ ಜೊತೆಗೂ ಟೇಸ್ಟ್ ಮಾಡ್ಲಿಕ್ಕೆ ಲಾಯ್ಕತ್ತು. ಬಸಳೆ ಸೊಪ್ಪು ಭಾರಿ ನ್ಯೂಟ್ರಿಷಸ್ ಅದು.